ಮೆನು ಕಾರ್ಡ್ ಯಾಕೆ ಸರ್? ನಮ್ಮ ಹೋಟ್ಲಾಗಿರೋ ಮೆನು ಎಲ್ಲ ನನ್ನ ತಲೆ ಒಳಗೆ ಇದೆ, ಹೇಳ್ತೀನಿ ನೋಡಿ. ಆಯಿತು ಸರಿ, ಏನೇನಿದೆ ಹೇಳು. ಇಡ್ಲಿ ಇದೆ ಸರ್, ಚಟ್ನಿ ಖಾಲಿ ಆಗಿದೆ ಸರ್. ವಡಾ ಇದೆ ಸರ್, ಸಾಂಬಾರೇನು ಕುದೀತಿದೆ ಸರ್. ದೋಸೆ ಇದೆ ಸರ್, ದೋಸೆ ಕೆಳಗಡೆ ಸ್ವಲ್ಪ ಸೀದೋಗಿದೆ ಸರ್. ಏನು ಮೆನು ಹೇಳ್ತಿದ್ಯಾ ಇಲ್ಲ ನಿಮ್ಮ ಹೋಟ್ಲ್ನ ಇನ್ವೆಂಟರಿ ರಿಪೋರ್ಟ್ ಹೇಳ್ತಾ ಇದೆಯಾ? ಸರಿ, ಒಂದು ಮಸಾಲೆ ದೋಸೆ ತೊಗೊಂಡು ಬಾ ಬೇಗ. ದೋಸೆ ಅಂದ ತಕ್ಷಣ ನೆನಪಾಯ್ತು ಸರ್, ನಮ್ಮ ಹೋಟ್ಲಲ್ಲಿ 2 ಥರ ದೋಸೆ ಇದೆ. ಒಂದು ನಾರ್ಮಲ್ ಮಸಾಲ ದೋಸೆ, ಇನ್ನೊಂದು ಫಿಲಾಸಫಿಕಲ್ ಮಸಾಲ ದೋಸೆ. ಏನದು ಫಿಲಾಸಫಿಕಲ್ ದೋಸೆ ಅಂದರೆ? ಅದು ಏನಂದರೆ ಏನಿಲ್ಲ ಸರ್, ಅದನ್ನು ತಿಂದರೆ ಜೀವನ ಅರ್ಥ ಆಗುತ್ತೆ. ಯಾಕಂದರೆ ಆ ದೋಸೆ ಒಳಗೆ ಆಲೂಗಡ್ಡೆ ಪಲ್ಯನೇ ಇರಲ್ಲ, ಖಾಲಿ ಆಗಿರುತ್ತೆ. ಅಂದರೆ ಜೀವನ ಒಂದು ಶೂನ್ಯ ಅಂತ ಗೊತ್ತಾಗುತ್ತೆ ಇದರಿಂದ. ಸಾಕು ನಿನ್ನ ಫಿಲಾಸಫಿ ನಿಲ್ಲಿಸು. ನನಗೆ ನಾರ್ಮಲ್ ಮಸಾಲ ದೋಸೆನೇ ಕೊಡು, ಅದರಲ್ಲಿ ಮಸಾಲೆ ಇರುತ್ತಲ್ವಾ? ಖಂಡಿತ ಮಸಾಲೆ ಇರುತ್ತೆ ಸರ್, ಆದರೆ ನಮ್ಮ ಹೋಟ್ಲ್ ಸ್ಪೆಷಲ್ ಏನು ಗೊತ್ತಾ? ನಾವು ತುಪ್ಪನ ಸ್ಪ್ರೇ ಮಾಡ್ತೀವಿ. ಯಾಕೆ, ತುಪ್ಪದ ರೇಟ್ ಜಾಸ್ತಿ ಅಂತಾನಾ? ಹಾಗೇನಿಲ್ಲ ಸರ್, ನಮ್ಮ ಹೋಟ್ಲು ಕಸ್ಟಮರ್ನ ಆರೋಗ್ಯ ಕಡೆ ಹೆಚ್ಚು ಗಮನ ಕೊಡುತ್ತೆ ಸರ್. ಡಾಕ್ಟ್ರು ಹೇಳ್ತಾರೆ ಹೆಚ್ಚು ತುಪ್ಪ ಆರೋಗ್ಯಕ್ಕೆ ಒಳ್ಳೇದಂತ. ಆದ್ದರಿಂದ ನಮ್ಮ ಹೋಟ್ಲಾಗ ಪರ್ಫ್ಯೂಮ್ ಹೊಡೆದಂಗೆ ತುಪ್ಪನ ದೋಸೆ ಮೇಲೆ ಸ್ಪ್ರೇ ಮಾಡ್ತೀವಿ. ಗೊತ್ತಾಯ್ತೇನು ಸರ್? ನಮಗೆ ಕಸ್ಟಮರ್ ಆರೋಗ್ಯ ಮುಖ್ಯ ಸರ್. ಅಯ್ಯೋ ಶಿವನೇ, ಹೋಗು, ಎಷ್ಟು ತಲೆ ತಿಂತೀಯ, ಹೋಗಿ ಒಂದು ದೋಸೆ ತೊಗೊಂಡು ಬಾ. ಸರಿ ಆಯಿತು ಸರ್, ದೋಸೆ ತರ್ತೀನಿ. ಅಯ್ಯೋ, ಯಾಕಾದರೂ ಈ ಹೋಟ್ಲಿಗೆ ಬಂದೋ ಏನು ಕಥೋ, ನಾನು ಬೆಳಿಗ್ಗೆ ಇವತ್ತು ಎದ್ದಿದ್ದು ಗಳಿಗೆನೇ ಸರಿ ಇಲ್ಲ ಅನಿಸುತ್ತೆ. ಏನಿದು ಬರೀ ಪ್ಲೇನ್ ದೋಸೆ ಅಲ್ವಾ ಇದು? ಮಸಾಲೆ ಎಲ್ಲಿ? ಅವಸರ ಪಡಬೇಡ್ರಿ ಸರ್, ಮಸಾಲೆ ಒಳಗೆ ಹಾಕಿದರೆ